ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಆಗಸ್ಟ್ 2ರಂದು ನಶಾಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಆ ಭಾರತದ ಜೊತೆಗೂಡಿ ಅಂದರೆ ಸರ್ಕಾರದ ಜೊತೆಗೂಡಿ ಈಶ್ವರೀಯ ವಿಶ್ವವಿದ್ಯಾಲಯನೂ ಆಗಸ್ಟ್ 6ರಿಂದ ಆಗಸ್ಟ್ 20ರವರೆಗೆ ಭಾರತದಾದ್ಯಂತ ಈ ಪ್ರತಿಜ್ಞೆ ಮಾಡಿಸುವಂತಹ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಆದ್ದರಿಂದ ನಾವೆಲ್ಲರೂ ನಶಾಮುಕ್ತರಾಗುವುದು ಹಾಗೂ ನಶಾಮುಕ್ತರನ್ನಾಗಿ ಮಾಡುವುದು. ತಮಗೆ ವಿಚಾರ ಬರ್ಬೋದು, ನಾವಂತೂ ಇಲ್ಲೆಲ್ಲರೂ ಸಾತ್ವಿಕರಿದ್ದೀವಿ, ನಶೆಯಿಂದ ಮುಕ್ತರಿದ್ದೀವಿ, ನಾವು ಯಾಕೆ ಪ್ರತಿಜ್ಞೆ ಮಾಡೋದು ಅಂತ. ನಶೆ ಇರುವಂಥವರಿಗೆ ನಶಾಮುಕ್ತರನ್ನಾಗಿ ಮಾಡುವಂತಹ ಕಾರ್ಯದಲ್ಲಿ ಕೈ ಜೋಡಿಸುವುದು. ಅದಕ್ಕೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ, ನಾವೆಲ್ಲರ ಸಹಯೋಗದಿಂದ ಈ ಭಾರತ ದೇಶ ನಶಾಮುಕ್ತ ಆಗಲಿ ಅನ್ನುವಂಥ ಭಾವನೆಯಿಂದ ಎಲ್ಲ ಕಡೆಗೂ ಈ ಪ್ರತಿಜ್ಞೆಯನ್ನು ಮಾಡಿಸ್ತಾ ಇದ್ದೀವಿ. ಹಾಗೂ ತಾವು ಕೂಡ ಪ್ರತಿಜ್ಞೆ ಮಾಡಿ ತಾವು ಒಬ್ಬೊಬ್ಬರನ್ನು ನಶಾಮುಕ್ತರನ್ನಾಗಿ ಮಾಡಿದಾಗ ಈ 10 ಕೋಟಿ ಜನ 20 ಕೋಟಿ ಆಗ್ತದೆ, 20-40 ಆಗ್ತದೆ. ಒಂದು ದಿನ ನಮ್ಮ ಭಾರತ ನಶಾಮುಕ್ತ ಭಾರತ ಆಗೇ ಆಗ್ತದೆ. ಯಾಕಂದರೆ ನಾವು ಭಾರತದ ಮಹಿಮೆ ಮಾಡ್ತೀವಿ. ಇಷ್ಟೊತ್ತಿನವರೆಗೆ ಗುರುಗಳು ಕೂಡ ಹೇಳಿದರು, ಅಂತಹ ಭಾರತದಲ್ಲಿ ಧರ್ಮಭೂಮಿಯಲ್ಲಿ ಜನ್ಮ ಪಡೆದಿದ್ದೀವಿ. ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ, ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ. ಇಂತಹ ಭೂಮಿಯ ಮೇಲೆ ನಾವು ಹುಟ್ಟಿದ್ದೀವಿ ಎಂದರೆ ಇದೇ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲವೂ ಇರುವಂತಹ ದೇಶ ಇದೇ ದೇಶ ಇತ್ತು. ಆಗ ಈ ದೇಶಕ್ಕೆ ಸ್ವರ್ಗ, ದೈವ ಭೂಮಿ ಅಂತ ಕರಿತಾ ಇದ್ದೀವಿ. ಅದಕ್ಕೆ ತೊಟ್ಟಲೊಳಗೆ ಹಾಕಬೇಕು ಅಂತಂದರೆ ಮಗುವಿಗೆ ದೇವರ ಹೆಸರನ್ನೇ ಇಡ್ತೀವಿ. ಯಾಕಂದರೆ ಮೂಲವಾಗಿ ನಾವೆಲ್ಲರೂ ದೇವತೆಗಳೇ ಇದ್ದೀವಿ. ಪುನಃ ಈ ಭೂಮಿಯ ಮೇಲೆ ದೈವ ಭೂಮಿಯ ನಿರ್ಮಾಣ ಆಗಬೇಕು, ದೈವ ಭೂಮಿಯ ಸ್ಥಾಪನೆ ಆಗಬೇಕು ಅಂದರೆ ನಮ್ಮೆಲ್ಲರ ಒಂದೊಂದು ಗರಡಿನ ಸಹಯೋಗ ಬೇಕು. ಆದ್ದರಿಂದ ನಾವೆಲ್ಲರೂ ಆ ಸಹಯೋಗವನ್ನು ಕೊಟ್ಟು ಈ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರೂ ಎದ್ದು ನಿಂತುಕೊಂಡು ಬಲಗೈ ಮುಂದೆ ಮಾಡಿ ಪ್ರತಿಜ್ಞೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ. ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ, ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರವಿರುತ್ತೇನೆ. ನಾನು ಆರೋಗ್ಯಕರ, ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ನಶಾಮುಕ್ತ ಭಾರತ, ವಿಕಸಿತ ಭಾರತ. ಜೈ ಹಿಂದ್.